ಹೇಳ್ತಾ ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಒಂದು ಗುರುವಿನ ಪ್ರಭಾವ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರೆ, ನೋಡಿ, 5ನೇ ಗುರು ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರತಕ್ಕಂಥದ್ದು. ಗುರು ತುಂಬಾ ಬಲಾಢ್ಯನಾಗಿರ್ತಕ್ಕಂಥದ್ದು, ಬಹಳ ಉತ್ತಮವಾಗಿರ್ತಕ್ಕಂಥ ರೀತಿಯಿಂದ ನಿಮಗೆ ಫಲಗಳನ್ನ ಸಿಗ್ತಾ ಇರತಕ್ಕಂಥದ್ದು. ಮನೆಯಲ್ಲಿ ಶುಭವಾಗಿರ್ತಕ್ಕಂತಹ ಕಾರ್ಯಗಳನ್ನ ಜರುಗಿಸ್ತಕ್ಕಂಥದ್ದು, ಮಂಗಲ ಕಾರ್ಯಗಳನ್ನು ಜರುಗಿಸ್ತಕ್ಕಂಥದ್ದು, ಜೊತೆಗೆ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ದೀರ್ಘಕಾಲೀನ ಅನಾರೋಗ್ಯಗಳು ವೃದ್ಧಿ ಆಗುವಂತಹ ಸನ್ನಿವೇಶಗಳು, ಮನಸ್ಸಿನಲ್ಲಿ ಏನೋ ಒಂಥರ ಉತ್ಸಾಹ ಹುರುಪು ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಮತ್ತೆ ಮನಸ್ಸಿಗೆ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯಗಳನ್ನ ಗುರು ಪರಮಾತ್ಮ ನೀಡತಕ್ಕಂಥದ್ದು. ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಆಗುತ್ತೆ. ಜೊತೆಗೆ ಈ ದಾನ ಧರ್ಮಗಳನ್ನ ನೀಡತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನಿಸ್ಸೀಮರಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವಿಚಾರ. ಜೊತೆಗೆ ಈ ಭೂಮಿಯಿಂದ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಪೂಜ್ಯರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನಗಳಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷಗಳಾಗುತ್ತೆ ಗುರುವಿನ ಅನುಗ್ರಹದಿಂದ. ಇನ್ನು ಈ ಬಂಧು ಬಾಂಧವರೊಡನೆ, ಮಿತ್ರರೊಡನೆ, ಪ್ರೀತಿ ಪಾತ್ರರೊಡನೆ ಬಹಳ ವಿಶ್ವಾಸದಿಂದ ಇರತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಇನ್ನು ಈ ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅದರಿಂದ ಕೂಡ ಬಹಳ ಅನುಕೂಲಕರವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಂದು ಯಾವುದೋ ಒಂದು ನೂತನವಾಗಿರತಕ್ಕಂಥ ಕಾರ್ಯಗಳಲ್ಲಿ, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥದ್ದು, ನೂತನವಾಗಿರುವಂಥ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ದ್ರವ್ಯ ಲಾಭ ಆಗುತ್ತೆ, ಧನ ಲಾಭ ಆಗುತ್ತೆ. ಮತ್ತೆ ಯಾವುದೋ ಒಂದು ಹೊಸ ಕಟ್ಟಡ ತೆಗೆದುಕೊಳ್ತಕ್ಕಂಥದ್ದು, ಮನೆ ತೆಗೆದುಕೊಳ್ತಕ್ಕಂಥದ್ದು, ಸೈಟ್ ತೆಗೆದುಕೊಳ್ತಕ್ಕಂಥದ್ದು, ಸ್ಥಿರಾಸ್ತಿ ಸಂಪಾದನೆ ಆಗ್ತಕ್ಕಂತಹ ಒಂದು ಯೋಗಗಳು ಕೂಡ ನಿಮಗೆ ಕಂಡು ಬರುವಂಥದ್ದು. ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಧನ ಲಾಭ ಅನ್ನುವಂಥದ್ದು ನಿಮಗೆ ಗುರುವಿನ ಅನುಗ್ರಹದಿಂದ ಕಂಡು ಬರ್ತಾ ಇರತಕ್ಕಂಥದ್ದು. ಗುರುವಿನ ಪ್ರಭಾವ ಇದೆಯಲ್ಲ, ತುಂಬಾ ಉತ್ತಮವಾಗಿರ್ತಕ್ಕಂಥ ಪ್ರಭಾವ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಶನಿ ಪರಮಾತ್ಮನ ಪ್ರಭಾವ, ಶನಿ ಪರಮಾತ್ಮನ ಪ್ರಭಾವ ಯಾವ ಪ್ರಕಾರದಲ್ಲಿದೆ ಈ ವರ್ಷದಲ್ಲಿ ಅಂತಂದ್ರೆ, ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಶನಿ ಪ್ರಭಾವ ನೋಡಿ, ಶನಿ ಕುಂಭರಾಶಿಯಿಂದ ಮೀನ ರಾಶಿಯಲ್ಲಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ರಿಂದ ನಿಮಗೆ ಈ 7.5 ಅನ್ನುವಂತಹ ಕೊನೆ ಘಟ್ಟ, ಅಂತಿಮ ಹಂತ, 5 ವರ್ಷಗಳನ್ನ ಪೂರೈಸಿ ನೀವು ಒಂದು ಇನ್ನೂ ಉಳಿದಿರತಕ್ಕಂತಹ ಕೊನೆಯ ಹಂತಕ್ಕೆ ಬಂದಿರತಕ್ಕಂಥದ್ದು 7.5ಯ ಒಂದು ಪ್ರಭಾವ. ಅಂದ್ರೆ 2ನೇ ಶನಿ ಆಗಿರತಕ್ಕಂಥದ್ದು. 2ನೇ ಶನಿ ಏನಾಗುತ್ತೆ, ಸಹಜವಾಗಿ ನಿಮಗೆ ಬಹಳಷ್ಟು ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ